ಒಂದು ಅಟ್ರಾಕ್ಟಿವ್ ಬಂದು ಎಂಟ್ರೆನ್ಸ್ ಸರ್. ಕ್ಲೈಂಟ್ ಏನ್ ಹೇಳಿದ್ರು ಅಂದ್ರೆ ನಮ್ಗೆ ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ನಮಗೆ 50% ಆಫ್ ದ ಪ್ಲಾಟ್ ಏರಿಯಾ ನಮಗೆ ಫುಲ್ ಓಪನ್ ಆಗಿರ್ಬೇಕು. ಪ್ಲಾಟ್ಸ್ ಇದ್ರೆ ಇಲ್ಲ ಸೈಟ್ಸ್ ಇದ್ರೆ ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡಬೇಕು, ಟ್ರಸ್ಟೆಡ್ ಆಗಿರ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಕಂಪ್ಲೀಟ್ ಆಗಿ ಒಂದು ಇನ್ಫಾರ್ಮೇಶನ್ ಇರುತ್ತೆ ಈ ವಿಡಿಯೋದಲ್ಲಿ. ನಿಮಗೆ ಮೋರ್ ದೆನ್ 20 ಸ್ಲ್ಯಾಬ್ಸ್ ಇರುತ್ತೆ ಸರ್. ಸೊ ಅಂದ್ರೆ ಕಸ್ಟಮರ್ ಇವಾಗ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದೀವಿ, ಕೆಲಸ ಆಗ್ತಿಲ್ಲ, ಪ್ರಾಜೆಕ್ಟ್ ಡಿಲೇ ಆಗ್ತಿದೆ. ಸೊ ಅವಾಗ ಅವ್ರಿಗೆ ಇನ್ಸೆಕ್ಯೂರಿಟಿ ಇರೋದಿಲ್ಲ ಸರ್. ಯಾಕೆ ಅಂತಂದ್ರೆ ನಾವು ಈಚ್ ಆಕ್ಟಿವಿಟಿ ಕೂಡ ಬಿಲ್ ರೈಸ್ ಮಾಡ್ತೀವಿ. ಸೊ ಆಫ್ಟರ್ ವರ್ಕ್ ಕಂಪ್ಲೀಷನ್ ಬಿಲ್ ರೈಸ್ ಮಾಡ್ತೀವಿ. ಕ್ಲೈಂಟ್ ಬಂದು ಏನಿದೆ ಚೆಕ್ ಮಾಡ್ಬಿಟ್ಟು ಬಿಲ್ ರೈಸ್ ಮಾಡೋ ತರ ಇರುತ್ತೆ. ಸೊ ನಾವ್ ಏನಿದೆ ಒಂದು ಹತ್ತರದ ಹೇಳ್ನಲ್ಲ ಮೋರ್ ದನ್ 20 ಸ್ಲ್ಯಾಬ್ಸ್ ಇರುತ್ತೆ. ಎಲಿವೇಶನ್ ನೋಡಿದ್ರೆ ಸ್ಟೋನ್ ಕ್ಲಾಡಿಂಗ್ ಮಾಡಿದೀವಿ ಎರಡು ಸೈಡ್. ಅದಾದ್ಮೇಲೆ ಎಲಿವೇಶನ್ ಏನಿದೆ ವರ್ಟಿಕಲ್ ಪೋಸ್ಟ್ ಏನಿದೆ ಫ್ಯಾಬ್ರಿಕೇಶನ್ ಅದು ಎಲಿವೇಶನ್ ಪರ್ಪಸ್ ಕೊಡಿ. ಮತ್ತೆ ಗ್ಲಾಸ್ ರೈಲಿಂಗ್ ಬರುತ್ತೆ. ತುಂಬಾ ಕಡೆ ಬಂದ್ಬಿಟ್ಟು ಈ ಕನ್ಸ್ಟ್ರಕ್ಷನ್ ಗೆಲ್ಲ ಭಯ ಇರುತ್ತೆ. ಸೊ ಇವಾಗ ಕಾಸ್ಟ್ ಕೊಟ್ರೆ ಹೆಂಗ್ ಪ್ರಾಪರ್ ಆಗಿ ಟೈಮ್ ಮಾಡ್ಕೊಡ್ತಾರ, ಏನ್ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಕ್ವಾಲಿಟಿ ಹೆಂಗಿರುತ್ತೆ, ಸೊ ಆಮೇಲೆ ಒಂದು ಟ್ರಾನ್ಸ್ಪರೆನ್ಸಿನೇ ಇರಲ್ಲ. ಕರೆಕ್ಟ್. ಸೊ ಅದಕ್ಕೆಲ್ಲ ನೀವ್ ಏನ್ ಆನ್ಸರ್ ಮಾಡ್ತೀರಾ? ಸೊ ಕ್ವಾಲಿಟಿಲಿ ಯಾವ್ದು ಕಾಂಪ್ರಮೈಸ್ ಆಗದೆ ಈ ಸ್ಟಾರ್ಟಿಂಗ್ ಪ್ರೈಸ್ ನೀವು ಯಾವ್ದೇ ಪ್ಯಾಕೇಜ್ ಹೋದ್ರು ಕೂಡ ಕ್ವಾಲಿಟಿ ರಿಮೇನ್ ಸೇಮ್ ಕಾನ್ಸ್ಟೆಂಟ್. ನಮ್ಮ ಹತ್ರ ನಾವು 145 mm ಆ ತರ ನಾವು ರೈಸರ್ ಡಿವೈಡ್ ಮಾಡಿ 21 ಸ್ಟೆಪ್ಸ್ ಪ್ರೊವೈಡ್ ಮಾಡಿ. 21 ಸ್ಟೆಪ್ಸ್. ವಾಸ್ತುಲ್ ಯಾವ್ದು ಕಾಂಪ್ರಮೈಸ್ ಇಲ್ಲ. ಸೊ ಫುಟಿಂಗ್ ಏನ್ ಪ್ರೊಸೆಸ್ ಇರುತ್ತೆ ಈ ತರ ಎಕ್ಸ್ಪ್ಲೇನ್ ಮಾಡಿ ನಾವೇನಿದೆ ಪ್ರೊಸೀಡ್ ಮಾಡ್ತೀವಿ. ಸೊ ಅವಾಗ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅವಾಗ ಏನಾಗುತ್ತೆ ಕಸ್ಟಮರ್ಗು ನೆಕ್ಸ್ಟ್ ನಾವೇನೇ ಮಿಸ್ ಮಾಡಿದ್ರು ಕೂಡ ಅವರೇ ಕ್ವಶನ್ ಮಾಡತಾ ಇರುತ್ತೆ. ಇದು ನೋಡಿ ಸರ್. ಸೊ ನೀವು ನಿಜ ಹೇಳ್ಬೇಕಂದ್ರೆ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನಮ್ಗೂ ಅಷ್ಟೇ ಅಲ್ಲಿ ನಾವು ಟ್ರಾವೆಲ್ ಮಾಡೋ ಟೈಮಲ್ಲೂ ಸೊ ವರ್ತು ಡಿಸ್ಕೌಂಟ್ ಕೇಳಿದ್ರು 4,05,000 ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು ಬೇರೆ ವರ್ಕೌಟ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಹಿಡನ್ ಟರ್ಮ್ಸ್ ಇಟ್ಬಿಟ್ಟು ಪ್ರಾಜೆಕ್ಟ್ ಅಂದ್ಮೇಲೆ ಅದನ್ನ ಬದಿಲ ಜಾಸ್ತಿ ಸರ್ಪ್ರೈಸ್ ಡಿಫರೆನ್ಸ್ ಕಾಸ್ಟ್ ಅಂತ ತರೋದು ಆಲ್ ಓವರ್ ಬ್ಯಾಂಗ್ಳೂರ್ ನಾವು ಸರ್ವಿಸಸ್ ಫ್ರಮ್ ಕಾನ್ಸೆಪ್ಟ್ ಟು ಕಂಪ್ಲೀಷನ್ ಗಂಟ ಸರ್. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಯುವರ್ ಡ್ರೀಮ್ ಹೋಮ್. I think he is very good in terms of approach, and he gave very good suggestion as well, like inputs which you can see the output of the building. Probably it's in the finish. ಟ್ರಾನ್ಸ್ಪರೆನ್ಸಿ ಇದ್ದಾಗೇನೆ ಕ್ವಾಲಿಟಿನೂ ನಾವು ಮೇಂಟೈನ್ ಮಾಡಕ್ಕಾಗೋದು, ವರ್ಕು ಸ್ಮೂತ್ ಆಗಿ ನಡೆಯೋದು, ಪ್ರಾಜೆಕ್ಟ್ ಆನ್ ಟೈಮ್ ಡೆಲಿವರಿ ನಡೆಯೋದು. ಓಕೆ. ಸೊ ಏನಿದೆ ನಿಮ್ಗೆ ಆಂಟಿ ಸ್ಕಿಡ್ ಫ್ಲೋರಿಂಗ್ ಬರುತ್ತೆ. ವ್ಯೂ ಬೇರೆ ಬರುತ್ತೆ. ಇಲ್ಲೊಂದು ಬಾಲ್ಕನಿ, ಇಲ್ಲಿಂದ ಒಂಥರ ನೀವು ಯೋಗ ಏನಾದ್ರು ಎಕ್ಸರ್ಸೈಸ್ ಮಾಡ್ಬೇಕಂದ್ರೆ ಡುಪ್ಲೆಕ್ಸ್ ಹೌಸ್ G+1+ ಹೆಡ್ ರೂಮ್ ಇರೋದು 30 ಸ್ಲ್ಯಾಬ್ಸ್ ಇದೆ. 30 slabs. 30 You are satisfied with this work? Very much satisfied. You would recommend to our subscribers? Obviously, please do reach out to him. And if you guys are looking out for a very good contractual, please AG Infrastructure is the good to go person that I can assure you at not only 100%, 200%. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಏನಿದೆ, ಮೌನವಾಗಿ ಬೆಳ್ಳಿ ಅಂತ ಮಾತಾಡಿ ಮೌನವಾಗಿ ಬಂಗಾರದಂತ ಕೆಲಸ ಮಾಡ್ಕೊಡ್ತೀವಿ ಅನ್ನೋ ಟ್ಯಾಗ್ ಲೈನ್ ಅಲ್ಲಿ ಮೆಗ್ನಿಫಿಸೆನ್ಸ್ ವಿತ್ ಟ್ರೂ ರಿಫ್ಲೆಕ್ಷನ್ ಅಂತ ನಮ್ಮ ಟ್ಯಾಗ್ ಲೈನ್ ಇರೋದು. ಸೂಪರ್ ಸರ್.